ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ವ್ರಾಪ್ ಮಾಡಿರೋ ಬ್ಯಾಂಗಲ್ಸ್ಗೆ ಡಿಸೈನ್ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ಬನ್ನಿ, ನಾನು ಯಾವ ಡಿಸೈನ್ ಮಾಡಿದ್ದೀನಿ, ನಾನು ಅದಕ್ಕೆ ಯಾವ ಕುಂದನ್ ಯೂಸ್ ಮಾಡಿದ್ದೀನಿ ಅಂತ ನೋಡಿಸ್ತೀನಿ. ಇದಕ್ಕೆ ನಾನು 4mm ಸ್ಕ್ವೇರ್ ಶೇಪ್ ಸಿಲ್ವರ್ ಕುಂದನ್ನು ಮತ್ತು 4mm ರೌಂಡ್ ಶೇಪ್ ಸಿಲ್ವರ್ ಕುಂದನ್ನು, ಐ ಶೇಪ್ 3x6mm ಐ ಶೇಪ್ ಕುಂದನ್ ಸ್ಕೈ ಬ್ಲೂ ಮತ್ತು ಪಿಕಾಕ್ ಕಲರ್ ಯೂಸ್ ಮಾಡಿದ್ದೀನಿ. ಮತ್ತು ಗೋಲ್ಡ್ ಕಲರ್ ರೌಂಡ್ 3mm ರೌಂಡ್ ಶೇಪ್ಸ್ ಗೋಲ್ಡ್ ಕಲರ್ ಯೂಸ್ ಮಾಡಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ವ್ರಾಪ್ ಮಾಡಿರೋ ಅಂತ 4 ಕಟ್ ಬ್ಯಾಂಗಲ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಸ್ಕೈ ಬ್ಲೂ ಕಲರ್ ವ್ರಾಪ್ ಮಾಡಿದ್ದೀನಿ ಥ್ರೆಡ್ನ. ಫಸ್ಟ್ ಇದಕ್ಕೆ ನಾನು ಗ್ಲೂ ಅಪ್ಲೈ ಮಾಡ್ತಾ ಇದ್ದೀನಿ. ಫೆವಿಕಾಲ್ ಗ್ಲೂ, ಇದು ಫ್ಯಾಬ್ರಿಕ್ ಗ್ಲೂ ಅಪ್ಲೈ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಇದಕ್ಕೆ. ನಾನು ಬ್ಯಾಂಗಲ್ಗೆ ಫುಲ್ ವರ್ಕ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಫುಲ್ ಬ್ಯಾಂಗಲ್ಗೆಲ್ಲ ಗ್ಲೂ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟು 4mm ಸ್ಕ್ವೇರ್ ಶೇಪ್ ಸಿಲ್ವರ್ ಕುಂದನ್ ಇಟ್ಕೊತ ಹೋಗಬೇಕು. ಮತ್ತು ಅದಾದಮೇಲೆ ರೌಂಡ್ ಶೇಪ್ ಕುಂದನ್ 4mm ರೌಂಡ್ ಶೇಪ್ ಕುಂದನ್ ಸಿಲ್ವರ್ ಕುಂದನ್ ಇಟ್ಕೊತ ಹೋಗಬೇಕು. ಅದಾದಮೇಲೆ ಇದಾದಮೇಲೆ ಅದು ಅದೇ ರೀತಿ ಬ್ಯಾಂಗಲ್ ಸುತ್ತು ಬ್ಯಾಂಗಲ್ ರೌಂಡ್ಗೆಲ್ಲ ಇಟ್ಕೊತ ಹೋಗಬೇಕು. ಫುಲ್ ಬ್ಯಾಂಗಲ್ ಅಷ್ಟು ಇದೇ ರೀತಿ ಇಟ್ಕೊತ ಹೋಗಬೇಕು. ನಾನು ಸ್ಟಾರ್ಟಿಂಗು ಫ್ಯಾಬ್ರಿಕ್ ಗ್ಲೂ ಹಾಕಿದ್ದೆ, ಅದು ನನಗೆ ಸರಿ ಹೋಗಲಿಲ್ಲ. ಹಾಗಾಗಿ ನಾನು ಮತ್ತೆ B7000 ಗಮ್ಮೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ಯಾಬ್ರಿಕ್ ಗ್ಲೂ ಯಾಕೋ ನನಗೆ ಸ್ಟಿಕ್ ಆಗೋ ಥರ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಮತ್ತೆ B7000 ಗಮ್ಮೆ ಚೆನ್ನಾಗಿ ಸ್ಟಿಕ್ ಆಗ್ತಿದೆ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 4 ಕಟ್ ಬ್ಯಾಂಗಲ್ಗೆ ಎಲ್ಲ ಸಿಲ್ವರ್ ಕಲರ್ ಮತ್ತು ಸ್ಕ್ವೇರ್ ಶೇಪು ಮತ್ತು ರೌಂಡ್ ಶೇಪು ಇಟ್ಟಿದ್ದಾಯಿತು. ಅಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಂತು, ಹಾಗಾಗಿ ನಾನು ರೌಂಡ್ ಶೇಪ್ ಕುಂದನ್ನೇ ಇಟ್ಬಿಟ್ಟಿದ್ದೀನಿ. ಗ್ಯಾಪ್ ಬಂತಲ್ಲ ಅಂತ ಖಾಲಿ ಬಿಡಬೇಡ್ರಿ, ಅದಕ್ಕೆ ಯಾವುದಾದ್ರೂ ಅದರಲ್ಲೇ ಇಟ್ಬಿಡಿ. ನೋಡಿ, ಕುಂದನ್ ಸ್ಟಿಕ್ ಮಾಡಬೇಕಾದ್ರೆ ಈ ರೀತಿ ಕೈಗೆಲ್ಲ ಮೆತ್ಕೊತಾ ಇರುತ್ತೆ, ಹಾಗಾಗಿ ನಾನು ವಾಟರಲ್ಲಿ ಒಂದು ಕಪ್ಪಲ್ಲಿ ವಾಟರ್ ಇಟ್ಕೊಂಡು ಅದರಲ್ಲಿ ಫಿಂಗರ್ನ ಈ ರೀತಿ ಡಿಪ್ ಮಾಡಿಕೊಂಡು ಬಳೆನ ಮುಟ್ಟೋದ್ರಿಂದ ಬಳೆಗೂ ಏನು ಇದು ಗಮ್ ಅಂಟಲ್ಲ, ಕೈಗೂ ಗಮ್ ಅಂಟಲ್ಲ. ಹಾಗಾಗಿ ನಾನು ಈ ಟಿಪ್ನ ಫಾಲೋ ಮಾಡ್ತೀನಿ. ನೀವು ಬೇಕಾದರೆ ಇದೇ ಟಿಪ್ಪು ಫಾಲೋ ಮಾಡಿ. ನೋಡಿ, ಇಲ್ಲಿ ಎಲ್ಲ 4 ಕಟ್ ಬ್ಯಾಂಗಲ್ಸ್ಗೂ ಇದೇ ರೀತಿ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಕಟ್ ಬ್ಯಾಂಗಲ್ ಮತ್ತು 2 ಕಟ್ ಬ್ಯಾಂಗಲ್ ತಗೊಂಡಿರೋದು. 4 ಕಟ್ ಬ್ಯಾಂಗಲ್ಸ್ ಎಲ್ಲ ವರ್ಕ್ ಮಾಡೋದಾಯಿತು, ಹಾಗಾಗಿ ಇವಾಗ 2 ಕಟ್ ಬ್ಯಾಂಗಲ್ಗೆ ಯಾವ ರೀತಿ ಡಿಸೈನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಮಿಡಿಲಲ್ಲಿ ಗಮ್ ಅಪ್ಲೈ ಮಾಡಿಕೊಂಡು 4mm ಸಿಲ್ವರ್ ಸ್ಟೋನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಮತ್ತು ರೌಂಡ್ ಆಗಿ 3mm ರೌಂಡ್ ಶೇಪ್ ಗೋಲ್ಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ರೌಂಡ್ ಆಗಿ ಇದೇ ರೀತಿ ಇಟ್ಕೊತ ಹೋಗ್ಬೇಕು. ಈಗೆಲ್ಲ ಅಡ್ಜಸ್ಟ್ ಮಾಡಬೇಕು ರೌಂಡ್ ಆಗಿ ಬರೋ ಥರ. ಮತ್ತು ಕೆಳಗಡೆ ನಾನು ಐ ಶೇಪ್ ಕುಂದನ್ ಸ್ಕೈ ಬ್ಲೂ ಕಲರ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆ ಕಡೆ ಒಂದು ಮತ್ತು ಈ ಕಡೆ ಒಂದು ಮತ್ತು ಮಿಡಿಲಲ್ಲಿ ಒಂದು ಪ್ಲೇಸ್ ಮಾಡ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ಈ ಕಡೆನೂ ಅದೇ ರೀತಿ ಮಾಡ್ಕೋಬೇಕು. ಮತ್ತು ಸೇಮ್ ಇದೇ ರೀತಿ ಬ್ಯಾಂಗಲ್ಗೆ 4 ಸೈಡ್ ಬರೋ ಥರ ಇಟ್ಕೋಬೇಕು. ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಹೇಗೆ ಮಾಡಿದ್ದೀನಿ ಅಂತ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗುತ್ತೆ. ನೋಡಿ, ಅದೇ ಥರ ಒಂದು ಬಳೆಗೆ 4 ಸೈಡ್ ಬರೋ ಥರ ಇಟ್ಕೊತ ಹೋಗಿದ್ದೀನಿ. ಒಂದು ಸೈಡು ಪಿಕಾಕ್ ಕಲರು ಮತ್ತು ಸ್ಕೈ ಬ್ಲೂ ಕಲರ್. ಇವಾಗ ಪಿಕಾಕ್ ಕಲರ್ ಐ ಶೇಪ್ ಕುಂದನ್ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಕೈ ಬ್ಲೂ ಕಲರ್ ಮತ್ತು ಪಿಕಾಕ್ ಕಲರ್ ಇದೇ ರೀತಿ ಸ್ಕೈ ಬ್ಲೂ ಕಲರ್ಗೆ ಅಪೋಸಿಟ್ ಸ್ಕೈ ಬ್ಲೂ ಕಲರ್ ಮತ್ತು ಪಿಕಾಕ್ ಕಲರ್ಗೆ ಅಪೋಸಿಟ್ ಪಿಕಾಕ್ ಕಲರ್ ಯೂಸ್ ಮಾಡಿದ್ದೀನಿ. ಮತ್ತು ಮಿಡಿಲಲ್ಲಿ ಸ್ವಲ್ಪ ಗ್ಯಾಪ್ ಥರ ಅನಿಸುತ್ತು, ಹಾಗಾಗಿ ನಾನು ಅಲ್ಲಿ ಗ್ಲೂ ಅಪ್ಲೈ ಮಾಡಿ 3mm ರೌಂಡ್ ಶೇಪ್ ಗೋಲ್ಡ್ ಕಲರ್ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಬ್ಯಾಂಗಲ್ಗೆ 4 ಸೈಡನ್ನು ಸ್ಟಿಕ್ ಮಾಡ್ಕೋಬೇಕು.
ಆ ಫ್ಲವರ್ ಬಂದಿರುತ್ತಲ್ಲ ಆ ಫ್ಲವರ್ಗೆ ಆ ಕಡೆ ಈ ಕಡೆ ಇಟ್ಕೋಬೇಕು. ನಿಮ್ ಇಷ್ಟ ಬಂದಂಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನ ಮಾಡ್ಕೋಬಹುದು. ಮನೇಲಿ ಮಾಡ್ಕೊಳೋ ಅಷ್ಟು ಟೈಮ್ ಇಲ್ಲ ಅಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಬೇಗನೆ ರಿಪ್ಲೈ ಮಾಡ್ತೀನಿ. ನೋಡಿ ಬ್ಯಾಂಗಲ್ ಫುಲ್ ಸೆಟ್ ಇಲ್ಲಿದೆ. ಯಾರಿಗೆಲ್ಲ ಈ ಬ್ಯಾಂಗಲ್ಸ್ ಡಿಸೈನ್ ಇಷ್ಟ ಆಗಿದೆಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ವಿಡಿಯೋಸ್ ಇನ್ನೂ ಬರ್ತಾ ಇರ್ತವೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.